ಮುಖಾಂತರ. ಫಸ್ಟ್ ಆಫ್ ಆಲ್ ರವಿಕೆ ಪ್ರಸಂಗ 16ನೇ ತಾರೀಕು ರಿಲೀಸ್ ಆಯಿತು. ಅಫ್ಕೋರ್ಸ್ ಇದನ್ನು ಫ್ಯಾಮಿಲಿ ಹಿಟ್ ಅಂತ ಹೇಳಲಿಕ್ಕೆ ನಾನು ರವಿಕೆ ಪ್ರಸಂಗ ತಂಡದಿಂದ ತುಂಬಾನೇ ಸಂತೋಷ ಆಗ್ತಾ ಇದೆ. ಹಾಗೆ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಎಸ್ಪೆಷಲಿ ಒಂದು 2-3 ಅಜೆಂಡಾಗಳಿವೆ. ಮೊದಲಿಗೆ ನಾವು ನಮ್ಮ ರವಿಕೆ ಪ್ರಸಂಗ ತಂಡದಿಂದ ನಾವು ಪ್ರಮೋಷನ್ ಆಸ್ಪೆಕ್ಟ್ ಅಲ್ಲಿ ಒಂದು 2 ಕಂಟೆಸ್ಟ್ ಮಾಡಿದ್ವಿ. ಒಂದು ಬೆಸ್ಟ್ ಡಿಸೈನರ್ ಬ್ಲೌಸ್ ಅಂತ ಇರ್ಬೋದು, ಇನ್ನೊಂದು ನಿಮ್ಮ ಊರಿನ ಬೆಸ್ಟ್ ಟೈಲರ್ ಯಾರು, ಈ ಒಂದು ಕಂಟೆಸ್ಟ್ ಮಾಡಿದ್ವಿ. ಇದಕ್ಕೆ ತುಂಬಾನೇ ನಮಗೆ ಬೆಸ್ಟ್ ಟೈಲರ್ಗೆ ಒಂದು ಮೋರ್ ದೆನ್ 630 ಎಂಟ್ರಿ ಬಂತು. ಬೆಸ್ಟ್ ಡಿಸೈನರ್ ಬ್ಲೌಸ್ಗೆ ಕಡಿಮೆನೆ ಬಂತು. ಅಂದ್ರೆ ಹೆಂಗಸರೆಲ್ಲ ಒಂದಷ್ಟು ಕನ್ಫ್ಯೂಷನ್ ಆಗಿದ್ರು, ಹೆಂಗೆ ಕಳಿಸುದು, ಯಾವ ಫೋಟೋ ಕಳಿಸುದು, ಬರೀ ಬ್ಲೌಸ್ ಫೋಟೋ ಕಳಿಸುದ, ಬ್ಲೌಸ್ ಹಾಕಿ ಕಳಿಸುದ ಅಂತ. ಸೊ ಅಂತೂ ಅದರಲ್ಲಿ ಒಂದಷ್ಟು ಜನಗಳನ್ನು ನಮ್ಮ ತಂಡದಿಂದ ನಾವು ಮಾತಾಡಿ ಅವರ ಬೆಸ್ಟ್ ಪರ್ಫಾರ್ಮೆನ್ಸ್ ನೋಡಿ ಸೊ ನಾವು ಸಿಲೆಕ್ಟ್ ಮಾಡಿದ್ದೇವೆ. ಅದನ್ನು ನಾವು ಇವತ್ತು ಅನೌನ್ಸ್ ಮಾಡ್ತಾ ಇದ್ದೇವೆ. ಈ ಸಿನಿಮಾದಲ್ಲಿ ಏನೊಂದು ಇದನ್ನು ಸಕ್ಸಸ್ ಮೀಟ್ ಅಂತ ಹೇಳ್ಬೋದು, ಅಥವಾ ಒಂದು ರವಿಕೆ ಪ್ರಸಂಗದ ಒಂದು ಒಳ್ಳೆ ದಿನ ಅಂತ ಹೇಳ್ಬೋದು. ಸೊ ಅದೊಂದು. ಇನ್ನೊಂದು, ನಾನು ಇಂಡಸ್ಟ್ರಿಗೆ ಪ್ರತಿಕ್ರಿಯಿಸೋದಿದ್ರೆ ಒಂದಷ್ಟು ನನ್ನ ಮತ್ತೆ ರೈಟರ್ ಪಾವನ ಇರ್ಬೋದು, ಆಸ್ ಎ ಪ್ರೊಡಕ್ಷನ್ ಹೌಸ್ ಓನರ್ ಇರ್ಬೋದು, ಆಸ್ ಎ ಬ್ಯಾನರ್ ದೃಷ್ಟಿಯಿಂದ ಇರ್ಬೋದು, ನಮಗೊಂದಷ್ಟು ಸಣ್ಣ ಪುಟ್ಟ ವಿಷಯಗಳು ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀನಿ. ಯಾಕೆಂದ್ರೆ ತುಂಬಾ ಹಾರ್ಮ್ ಇದು, ತುಂಬಾ ಒಂದು ಹಾವಳಿ ಅಂತ ಹೇಳ್ತೀವಿ, ಒಂದು ದಂಧೆ ಅಂತ ಹೇಳ್ತೀವಿ. ಇದು ಒಂದು ನಮಗೆ ಈಗಿನ ಒಂದು 10 ದಿನದಲ್ಲಿ ನಮಗೆ ಗೊತ್ತಾದಂತಹ ವಿಷಯ. ಅದನ್ನು ಮತ್ತೆ ಮಾತಾಡ್ತಾ ಇದ್ದೀನಿ. ಸೊ ಮೊದಲಿಗೆ ನನ್ನ ತಂಡದಿಂದ ಸೊ ರವಿಕೆ ಪ್ರಸಂಗ ಟೀಮಿನ ನಾಯಕಿ ನಟಿಯಾದ ಗೀತಾ ಭಾರತಿ ಭಟ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ದಯವಿಟ್ಟು ಬರಬೇಕು ಮೇಡಮ್. ಹಾಗೆ ನಮ್ಮ ಕಲಾವಿದರಲ್ಲಿ ಒಬ್ಬರಾಗಿರುವಂತಹ ಹನುಮಂತರಾವ್ ಕೌಜಲಗಿ ಅವರು ಬರಬೇಕು, ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಿನಿಮಾದ ರೈಟರು ಸೊ ನನ್ನ ಪತ್ನಿಯಾದ ಭಾವನಾ ಸಂತೋಷ್ ಅವರನ್ನು ವೆಲ್ಕಮ್ ಮಾಡ್ತಾ ಇದ್ದೇನೆ. ಸೊ ಈ ಸಿನಿಮಾಕ್ಕೆ ನಮ್ಮ ಜೊತೆ ಶುರುವಿಂದ ಸ್ಕ್ರಿಪ್ಟ್ ಇಂದ ಹಿಡಿದು ಇಲ್ಲಿವರೆಗೆ ನಮ್ಮ ಜೊತೆಯಲ್ಲಿದ್ದ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್, ಸೊ ಆಶಾ ಅವರು, ಬಾನಸವಾಡಿ ಅವರು, ಅವರಿಗೆ ನಾವು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ ಮತ್ತೆ ನಮ್ಮ ಕಂಪ್ಲೀಟ್ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಇರ್ಬೋದು, SP ಡಿಸೈನ್ಸ್ ಇರ್ಬೋದು. ಸೊ ಬನ್ನಿ ಸೊ ಇದೆಲ್ಲ ನಮ್ಮ ಸಂಸ್ಥೆಗಳಿಂದ ನಾವು ಅವರನ್ನು ಗುರುತಿಸಿ ಅವರಿಗೆ ವಿನ್ನರ್ ಮಾಡಿದ್ದೇವೆ. ಥ್ಯಾಂಕ್ಸ್ ಅಲಾಟ್. ಸ್ವಲ್ಪ ಮುಂದೆ ಸಂತೋಷ, ಸ್ವಲ್ಪ ಮುಂದೆ ಲೈಟ್ ತಗೊಳ್ಳಿ ಫೇಸ್. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಆಲ್ ದ ವೆರಿ ಬೆಸ್ಟ್. ಇನ್ನು ಚಂದದ ಡಿಸೈನಿಂಗ್ ಬ್ಲೌಸ್ ಹಾಕಿ ಓಕೆ ಸಿನಿಮಾ ನೋಡಿ, ಸಿನಿಮಾಕ್ಕೆ ಜನಗಳನ್ನು ಹೇಳಿ ಬರಕ್ಕೆ ಒಳ್ಳೆ ಸಿನಿಮಾ ಮಾಡಿದ್ರು. ಥ್ಯಾಂಕ್ ಯು. ಪ್ಲೀಸ್ ಮೂವಿ ತುಂಬಾ ಚೆನ್ನಾಗಿದೆ. ಎಸ್ಪೆಷಲಿ ದಿಸ್ ಬ್ಲೌಸ್ ಕಂಟೆಂಟ್ ಇದೆಯಲ್ಲ, ಇಟ್ಸ್ ಅ ನ್ಯೂ ಕಾನ್ಸೆಪ್ಟ್. ಓಕೆ, ಗೀತಾ ಮ್ಯಾಮ್ ಸೂಪರ್ ಆಗಿ ಮಾಡಿದ್ದಾರೆ. ಎವ್ರಿ ಮೂಮೆಂಟ್ ವಾಟ್ ಎವರ್ ಶಿ ಹ್ಯಾವ್ ಎಕ್ಸ್ಪ್ರೆಸಿಂಗ್ ಇನ್ ದಟ್ ಮೂಮೆಂಟ್, ಲೈಕ್ ಇನ್ ದ ಮೂವಿ ಆಗಿರಲಿ, ತುಂಬ ಚೆನ್ನಾಗಿದೆ. ಪ್ರತಿಯೊಬ್ಬರು ಹೋಗಬೇಕು. ಎಸ್ಪೆಷಲಿ ಸರ್ ತುಂಬ ಮ್ಯಾಮು ಒಂದು ಒಳ್ಳೆ ಕಾನ್ಸೆಪ್ಟು ಫಿಲಮ್ ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ನೀವೆಲ್ಲ ಎಂಕರೇಜ್ ಮಾಡಬೇಕು, ಎಲ್ಲರೂ ಹೋಗಬೇಕು. ಎಸ್ಪೆಷಲಿ ಡಿಸೈನಿಂಗ್ ಅಂತ ಬಂದಾಗ ಎಸ್ಪೆಷಲಿ ನಮ್ಮಂಥ ವುಮೆನ್ಸ್ಗೆ ದಿಟ್ಸ್ ಮೋರ್ ಅಟ್ರಾಕ್ಟಿವ್ ಮೂವಿ. ಎಲ್ಲರೂ ಹೋಗಿ ಪ್ಲೀಸ್ ವಿಸಿಟ್ ಆಗಿ, ಆ್ಯಂಡ್ ವಿ ವಿಲ್ ಆಲ್ವೇಸ್ ಬಿ ಅ ಬೆಸ್ಟ್ ಡಿಸೈನರ್ ಅಂದರೆ ಗೀತಾ ಮ್ಯಾಮ್ ಅಂತ ನಾಪಿಸ್ಕೋಬೇಕು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಹಾಗೆ ಆಮೇಲೆ ಒಂದಷ್ಟು ಜನಗಳನ್ನು ನಾವು ಗುರುತಿಸಿದಾಗ ನಮಗೆ ರನ್ನರ್ ಅಪ್ ಅಂತ ಇಬ್ರು. ಸೊ ಅದರಲ್ಲಿ ನಾನು ಹರಿಣಿ JP ನಗರ್ ಹಾಗೂ ಮಂಗಳ ಅವರು ಆನೇಕಲ್ ಅವರನ್ನು ಗುರುತಿಸಿದೀವಿ. ನಮ್ಮ ಹೋಲ್ ಟೀಮ್ ಚಂದದ ಬ್ಲೌಸ್ ಇದೆ, ಅವರ ಜೊತೆ ಚಂದದ ಬ್ಲೌಸ್ ಹಾಕ್ತಾರೆ ಅವರು. ಅಂಡ್ ಅವರು ಮತ್ತೆ ನೋಡಿದ್ರೆ ನಮಗೆ ಗೊತ್ತಿದ್ದದು ಅವರು ಒಬ್ಬರು ಡಿಸೈನರು ಪ್ಲಸ್ ಇನ್ನೊಬ್ರು ಟೈಲರ್ ಅವರು. ಸೊ ವೆಲ್ಕಮ್ ಮೇಡಮ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ಅವರಿಗೆ ನಮ್ಮ ಸಂಸ್ಥೆಯಿಂದ ಕ್ಯಾಶ್ ಪ್ರೈಸ್ ನಾವೇನು ಅನೌನ್ಸ್ ಮಾಡಿದ್ವಿ ಅದು ಅವರಿಗೆ ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಥ್ಯಾಂಕ್ ಯು.
ರವಿಗೆ ಪ್ರಸಂಗ ಮೂವಿ ತುಂಬಾ ಚೆನ್ನಾಗಿದೆ. ನಾನು ಒಂದು ಟೈಲರು, ಒಂದು ಬ್ಲೌಸ್ ಬಗ್ಗೆ ಈಗ ಡಿಸೈನ್ ಒಂದು ಮಹಿಳೆಗೆ ಒಪ್ಪಿಸ್ಬೇಕು ಅಂದ್ರೆ ತುಂಬಾ ಕಷ್ಟ ಇದೆ. ಯಾವುದೇ ಡಿಸೈನ್ ತಗೊಂಡ್ರು ಲೇಡಿ ಆ ಮೂವಿ ನೋಡಿದಾಗ ರವಿಕೆ ಪ್ರಸಂಗ ಮೂವಿ ನೆನಪು ಮಾಡ್ಕೋಬೇಕು, ಬೆಸ್ಟ್ ಡಿಸೈನ್ ಅಂತ ಅನ್ಬಿಟ್ಟು. ಇದ್ರ ಬಗ್ಗೆ ತುಂಬಾ ಚೆನ್ನಾಗಿದೆ ಮೂವಿ. ಎಲ್ಲರೂ ಹೋಗಿ ಮೂವಿ ನೋಡಿ, ನಾವು ನೋಡಿದೀವಿ. ತುಂಬಾ ಎಂಟರ್ಟೈನ್ಮೆಂಟ್ ಇದೆ. ಗೀತಾ ಮೇಡಮ್ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಗೆ ತುಂಬಾ ಇಷ್ಟ ಆಗಿದ್ರೆ ಎಲ್ಲರೂ ಹೋಗ್ಬಿಟ್ಟು ನೋಡಿ. ಜನ ಎಲ್ಲರೂ ನೋಡಿ, ನಾವು ನೋಡಿದೀವಿ. ಎಲ್ಲರೂ ಬಂದು ನೋಡಿ. ನಮಸ್ಕಾರ ಎಲ್ರಿಗೂ. ಆ್ಯಕ್ಚುಲಿ ಮೂವಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬ ಮನೆ ಹೆಣ್ಮಗಳಿಗೂ ಕನೆಕ್ಟ್ ಆಗತ್ತೆ ಇದು. ಸೊ ನಾನು ಡಿಸೈನರ್ ಆಗಿ ಯಾವುದೇ ಒಂದು ಬ್ಲೌಸು ಹಾಕೊಳ್ಳೋಕೆ ನಮಗೆ ಅನಿಸುತ್ತೆ ದಪ್ಪ ಆಗ್ತೀವಿ, ಸಣ್ಣ ಆಗ್ತೀವಿ, ಈ ಥರ ತುಂಬ ಇರುತ್ತೆ. ಅದೆಲ್ಲ ಕನೆಕ್ಟ್ ಆಗುತ್ತೆ ಇದರಲ್ಲಿ. ಮ್ಯಾಮ್ ಮಾತ್ರ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನನ್ನನ್ನು ಸೆಲೆಕ್ಟ್ ಮಾಡಿದ್ದಕ್ಕೆ. ಸೊ ಥ್ಯಾಂಕ್ ಯು. ಥ್ಯಾಂಕ್ಸ್ ಅಲಾಟ್. ಅದಕ್ಕೆ ಪ್ರೈಸ್ ಇದೆ ಅಣ್ಣ, ಅವರ ಅಕೌಂಟಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕ್ಯಾಶ್ ಪ್ರೈಸ್ ಅವರನ್ನು ಸ್ವಾಗತಿಸಲಾಗುತ್ತದೆ. ಹಾಗೆ ಅವರಿಗೆ ಒಂದು ಎಲೆಕ್ಟ್ರಿಕ್ ಮಿಷಿನ್ ಅನ್ನು ಕೊಡ್ತಾ ಇದ್ದೇವೆ. ಅವರು ಯಶವಂತಪುರ. ಸೊ ಸಂತೋಷ್ ಅವರ ಕಂಗ್ರ್ಯಾಚುಲೇಷನ್ಸ್. ಅಂಡ್ ಇದನ್ನು ದೃಷ್ಟಿ ಮೀಡಿಯಾ ಪ್ರೊಡಕ್ಷನ್ಸ್ ಅಂಡ್ ಬನ್ನಿ ಸರ್, ರಾಧಾಕೃಷ್ಣ ಚಾರಿಟೇಬಲ್ ಸೊಸೈಟಿ, ಬನ್ನಿ ಸರ್, ಚಾರಿಟೇಬಲ್ ಟ್ರಸ್ಟ್ ಗಿರೀಶ್ ಅವರು ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ಸ್ ಅಲಾಟ್ ಸರ್. ಸರ್ ನಿಮ್ಮ ಟೀಮ್ ಮಧ್ಯದಲ್ಲಿ ಬನ್ನಿ, ಬನ್ನಿ ಗೀತಾ ಮೇಡಮ್ ಬನ್ನಿ, ಬನ್ನಿ ಸ್ವಲ್ಪ ಡೌನ್ ಮಾಡಿ, ಕೈ ಡೌನ್ ಮಾಡಿಬಿಡಿ ಸರ್, ಬಿಟ್ಬಿಡಿ, ನೀವು ಇಟ್ಕೊಳ್ಳಿ ಕೈಲಿ. ಹಾಂ ಮೇಡಮ್, ನೀವು ಸ್ವಲ್ಪ ಮುಂದೆ ಬನ್ನಿ. ಓಕೆ, ಸಂತೋಷ್. ಖುಷಿ ಜಾಸ್ತಿ ಆಗಿದೆ. ಎಷ್ಟು ವರ್ಷದಿಂದ ಮಾಡ್ತೀರಾ ಇದು ವೃತ್ತಿ? 23 ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್. ಸಿನಿಮಾ ನೋಡಿದ್ರು ನೀವು? ಸಿನಿಮಾ ನೋಡ್ಬೇಕು ಸರ್. ನೋಡಿಲ್ಲ. ನೋಡ್ತೀವಿ. ನಿಮಗೆ ಸಿನಿಮಾದಲ್ಲಿ ಇರೋ ಕಂಟೆಂಟ್ ಬಗ್ಗೆ ಹೇಳಿರ್ತಾರೆ ಮೋಸ್ಟ್ಲಿ ಅಲ್ವಾ? ಹಾ, ನಿಮಗೆ ಆ ಥರದ ಅನುಭವ ಏನಾದ್ರು ಆಗಿತ್ತಾ? ಆಗಿರುತ್ತೆ ಸರ್. ಕೇಸ್ ಹಾಕಿಲ್ಲ ಯಾರು? ಈಗ ಆ ಥರ ಯಾವುದು ಇಲ್ಲ ಸರ್. ಕೇಸ್ ಹಾಕಂಥದ್ದು. ಕೇಸ್ ಹಾಕಿದ್ರೆ ಬೆಸ್ಟ್ ಟೈಲರ್ ಅಂತೀವಿ ಸರ್. ಎಲ್ಲೂ ಭಾರತೀಯರು ಸಿಕ್ಕಿಲ್ಲ ನಿಮಗೆ. ಕೇಸ್ ಹಾಕೋ ತರ ಮಾಡ್ಲಿಲ್ಲ. ಚೆನ್ನಾಗಿ ಹಾಕಿದ ಇನ್ಸಿಡೆಂಟ್ ಇದೆ ಇವ್ರ ಮೇಲೆ, ಇವ್ರದಲ್ಲ ಬೇರೆದು. ಇವ್ರು ಕೇಳಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಅಲಾಟ್ ಸರ್. ಸಂತೋಷ್ ಅವರ ಕಂಗ್ರ್ಯಾಚುಲೇಷನ್ಸ್. ಸೊ ಒಳ್ಳೇದಾಗ್ಲಿ. ಹಾಗೆ ಇನ್ನೊಬ್ರು ರನ್ನರ್ ಅಪ್ ಅಂತ ನಮಗೆ ಬರ್ಬೇಕು. ಆಕ್ಚುಲಿ 3 ಜನ ಅಂತ ತಿಳ್ಕೊಂಡಿವಿ, ನಮಗೆ ಇಬ್ಬರು ಆಕ್ಚುಲಿ ಆಯ್ಕೆ ಆಯ್ತು. ಸೊ ಅದರಲ್ಲಿ ನಾನು ಪ್ರೌಡ್ಲಿ ನಾನು ನಮ್ಮ ಸಾವಿತ್ರಿ ರಾಕೇಶ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್, SP ಡಿಸೈನ್ಸ್. ಸೊ ಇದು ನಾವು ನಮ್ಮ ರವಿಕೆ ಪ್ರಸಂಗ ತಂಡದಿಂದ ಇದನ್ನು ಕೊಡ್ತಾ ಇದ್ದೇವೆ. ಮೇಡಮ್ ಥ್ಯಾಂಕ್ಸ್ ಅಲಾಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್. ರವಿಕೆ ಪ್ರಸಂಗ ತಂಡದವರು ಆಯ್ಕೆ ಮಾಡಿ ಕರ್ತಕ್ಕೆ ಧನ್ಯವಾದಗಳು. ಥ್ಯಾಂಕ್ಸ್ ಅಲಾಟ್ ಮೇಡಮ್. ಒಂದು ನಿಮಿಷ ಆಗಲಿ. ಮಿಷನ್ ಹತ್ರ ಬನ್ನಿ ಮೇಡಮ್, ಮುಂದೆ ಬನ್ನಿ. ಈಗ ಇಲ್ಲ, ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಬನ್ನಿ. ರೆಡಿ? ಇಲ್ಲಿ ನೋಡಿ ಸರ್, ರಘು ಬರ್ಬೋದಿತ್ತು. ಶ್ರೀನಿ ಬನ್ನಿ. ಶ್ರೀನಿ ಸರ್, ಸಂತೋಷ್ ಸರ್, ಸಂತೋಷ್ ಸರ್. ಆಯ್ತಾ ಗುರು? ಸ್ವಲ್ಪ ಹತ್ರ ಬನ್ನಿ, ಸ್ವಲ್ಪ ಹತ್ರ ಮಾಡ್ತಾರೆ. ಆವಾಗ ಇದು ಪುನಃ ಈ ಫೇಸ್ ಆಗಬಾರದು ಅಂತ ಆವಾಗಲೇ ಹೇಳಿದಾಗ ರಿಲೀಸಿಗೆ ಎಷ್ಟು ದುಡ್ಡು ಇಟ್ಟಿರ್ಬೇಕು ಅಂತ ಸರ್ ಹೇಳಿದ್ರು. ಪ್ರೊಡ್ಯೂಸರ್ ದ ರೆಸ್ಪಾನ್ಸಿಬಿಲಿಟಿ 100% ಪ್ರೊಡ್ಯೂಸರ್ ದ ರೆಸ್ಪಾನ್ಸಿಬಿಲಿಟಿ ಸರ್. ಇದು ಯಾವುದು ಮೊದ್ಲು ಏನಿತ್ತು, ಸಿನಿಮಾ ಮಾಡುವಲ್ಲವರೆಗೊಂದು ರೆಸ್ಪಾನ್ಸಿಬಿಲಿಟಿ, ಪ್ರಮೋಷನ್ ಮಾಡುವಲ್ಲವರೆಗೊಂದು ರೆಸ್ಪಾನ್ಸಿಬಿಲಿಟಿ. ಮೊದಲು ಡಿಸ್ಟ್ರಿಬ್ಯೂಷನ್ ಸಿನಿಮಾ ಏರಿಯಾ ವೈಸ್ ಎಲ್ಲ ಹೋಗ್ತಿತ್ತು, ಇವಾಗ ಡಿಸ್ಟ್ರಿಬ್ಯೂಷನ್ ಪ್ರೊಡ್ಯೂಸರ್ ದ ರೆಸ್ಪಾನ್ಸಿಬಿಲಿಟಿ. ತಿರ್ಗಾ ಈಗ ಹೆಂಗಾಗಿದೆ ಅಂತ ಹೇಳಿದ್ರೆ ಕ್ರೌಡು ತಾಗುರು ನೀನು ಅಂತ ಹೇಳಿದ್ರೆ, ಸೊ ಸಿನಿಮಾಕ್ಕೆ ಆಡಿಯನ್ಸ್ ತಾ ಅಂತ ಹೇಳಿದ್ರೆ ಅದು ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್. ಅಲ್ಲಲ್ಲ, ನಾನು ಹೇಳ್ತಾ ಇರೋದು ಎಷ್ಟು ಏಜೆನ್ಸಿಗಳಿವೆ ಸರ್. ಈಗ ಹೆಸರು ಅಂತ ನಾನು ಹೇಳಲಿಕ್ಕೆ ಈಗ ಸರ್, ಈಗ ನಮ್ಮ ಈಗ ಒಂದು ಡಿಜಿಟಲ್ ಮಾಡಿಕೊಡ್ತೇನೆ ಅಂತ ಹೇಳೋದೇ ಒಂದು ದಂಧೆ. ಸಿನಿಮಾ ಆಗ್ತಾ ಇದ್ದಂಗೆ ಸರ್ ನಿಮಗೆ ಡಿಜಿಟಲ್ ಇದು ಅದು ಅಷ್ಟೇ, ಟಿವಿ ರೈಟ್ಸ್ ಮಾಡ್ಕೊಡ್ತೇನೆ, OTT ಮಾಡ್ಕೊಡ್ತೇನೆ ಅಂತ ಅದು ಒಂದು ದಂಧೆ.
ಅವ್ರ ಮಧ್ಯದಲ್ಲಿ ಎಷ್ಟೋ ಕಮಿಷನ್ ತಗೊಳ್ಳೋದು. ನಾವು ಯಾವ್ದಕ್ಕೂ ಆಗಿಲ್ಲ, ಬಿಕಾಸ್ ನಮಗೆ ಎಕ್ಸ್ಪೀರಿಯನ್ಸ್ ಇದೆ, ನಾವು ನಮ್ಮ ರೈಟ್ ವೇ ಅಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಇದು ಹೊಸೊಬ್ಬರಿಗೆ ಹೆಂಗ್ ಆಗ್ಬೋದು ಅಂತ ನಾನು ಹೇಳ್ತಾ ಇರೋದು. ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಡ್ತೀನಿ ಅನ್ನೋದು ದಂಧೆ. ಅದು ದಂಧೆ. ಅಂದ್ರೆ ಅದು ನಾನ್ ರಿಕ್ವೆಸ್ಟ್ ಮಾಡೋದಷ್ಟೇ ಸರ್, ಹೊಸ ಡೈರೆಕ್ಟರ್ಗಳು, ಹೊಸ ಪ್ರೊಡ್ಯೂಸರ್ಗಳು ಅಥವಾ ತಿಳಿದ ಪ್ರೊಡ್ಯೂಸರ್ಗಳು ಏನಾಗ್ಬೇಕು ಅಂತ ಹೇಳಿದ್ರೆ ಸರ್, ಡಿಜಿಟಲ್ ಮಾರ್ಕೆಟಿಂಗಿನ ಬಗ್ಗೆನೂ ತುಂಬಾ ಯೋಚನೆ ಮಾಡ್ಬೇಕು. ಅಂಡ್ ಪ್ಯಾಕೇಜ್ ಹೆಂಗಿದೆ ಅಂತ ಹೇಳಿದ್ರೆ ಅದು 5 ಲಕ್ಷ, 10 ಲಕ್ಷ, 20 ಲಕ್ಷ ಅಂತ. ಸರ್ ಇವಾಗ 15 ಲಕ್ಷ ಕೊಟ್ಟದಕ್ಕೆ ಕ್ರೌಡ್ ಬಂದಿಲ್ಲ ಅಂತ ಹೇಳಿ, ವಾಟ್ ಈಸ್ ದ ರಿಸಲ್ಟ್? ಆ ರೇಷೋ ಏನಾಯ್ತು ಆವಾಗ? ಡಿಜಿಟಲ್ ಮಾರ್ಕೆಟಿಂಗು ಮಾಡೋದು ಯಾಕೆ? ನಮಗೆ ಜನಗಳು ಬರಬೇಕು, ಜನಕ್ಕೆ ತಲುಪಬೇಕು, ಜನ ಬರಬೇಕು ಅಂತ. ಸೊ ಇಂಥ ಅಡ್ರೆಸ್ ಅನ್ನು ಒಂದು ಮಾಡ್ತಾ ಇರೋದು ಇವತ್ತು ನಮ್ಮ ರವಿಕೆ ಪ್ರಸಂಗ ತಂಡದಿಂದ. ಇನ್ನೊಂದು ನಾನು ಹೇಳ್ತಾ ಇರೋದೇನು ಅಂತ ಹೇಳಿದ್ರೆ, ನಾನು ಎಷ್ಟರ ಮಟ್ಟಿಗೆ ಅದನ್ನು ಹೇಳಬೇಕು ಹೇಳಬಾರದು ಅಂತ ನಾನು ಯೋಚನೆ ಮಾಡ್ಕೊಂಡಿದ್ದೆ. ಬಟ್ ನಂಗೆ ಅದನ್ನು ಮನಸ್ಸಲ್ಲಿರೋದನ್ನು ನಾನು ಹೇಳಲೇಬೇಕು, ಬಿಕಾಸ್ ಈಗೇನು ಒಂದು ಪ್ರೊಡಕ್ಷನ್ ಹೌಸಿನ ಪಾಯಿಂಟ್ ಇಂದ, ಆಸ್ ಎ ಡೈರೆಕ್ಟರ್ ಪಾಯಿಂಟ್ ಇಂದ ನಾನು ಹೇಳ್ತಾ ಇದ್ದೀನಿ. ತುಂಬಾ ಇಲ್ಲಿವರೆಗೆ ಎಲ್ಲರೂ, ನಾನು ಎಲ್ಲಾ ಪ್ರೆಸ್ ಮೀಟ್ಗಳಲ್ಲಿ ಇರ್ಬೋದು, ಇಂಟರ್ವ್ಯೂ ಅಲ್ಲಿ ಇರ್ಬೋದು, ಎಲ್ಲರ ಬಗ್ಗೆನೂ ನನ್ನ ಕಡೆಯಿಂದ ನಮ್ಮ ಟೀಮ್ ದಿ ಬೆಸ್ಟ್ ಸರ್ ಇಲ್ಲಿವರೆಗೆ ನಾವು ಔಟ್ಪುಟ್ ಕೊಡೋದ್ರಲ್ಲಿ. ಬಟ್ ಒಂದು ನಂಗೆ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್, ಪ್ರಮೋಷನ್ ಪಾಯಿಂಟ್ ಬಂದಾಗ, ಸಿನಿಮಾ ರಿಲೀಸ್ ಆದ್ಮೇಲೆನು ಈ ಮೊದ್ಲು ನಂಗೆ ಒಂದೇ ಅನ್ಸಿತ್ತು ಸರ್, ದಯವಿಟ್ಟು ಒಂದು ಸಿನಿಮಾದ ಕಲಾವಿದರಿರ್ಬೋದು, ಎಸ್ಪೆಷಲಿ ಅವರ ನಾವು ಫೇಸ್ ವ್ಯಾಲ್ಯೂ ನೋಡಿ ಅವರನ್ನು ನಾವು ತಗೊಂಡಿರ್ತೇವೆ. ಅಂಡ್ ಅವರ ಯಾವುದೋ ಒಂದು ಪ್ಲಸ್ ಪಾಯಿಂಟ್ ನೋಡಿ ತಗೊಂಡಿರ್ತೀವಿ, ಅವರ ಆಕ್ಟಿಂಗ್ ನೋಡಿ ತಗೊಂಡಿರ್ತೀವಿ, ಪೊಟೆನ್ಶಿಯಲ್ ನೋಡಿ ತಗೊಂಡಿರ್ತೀವಿ. ಅಂಥದ್ದಲ್ಲಿ ಅವರು ಒಂದು ರಿಲೀಸ್ ಆಗುವ ಸಿನಿಮಾಗೆ ಸಪೋರ್ಟ್ ಮಾಡಬೇಕು ಸರ್. ನಂಗೆ ತುಂಬಾ ದುಃಖ ಆಗ್ತಿದೆ, ನಮ್ಮ ಸಿನಿಮಾದಲ್ಲಿ ಎಸ್ಪೆಷಲಿ ಒಂದು ಪಾತ್ರ ಆಗಿ ನಾವು ಆಸ್ ಎ ಆಕ್ಟರ್ ಆಗಿ, ಆಸ್ ಎ ಆರ್ಟಿಸ್ಟ್ ಆಗಿ ಅವರು ಎಲ್ಲದಕ್ಕೂ ಜೀವ ತುಂಬಿದ್ದಾರೆ ನನ್ನ ಸಿನಿಮಾದಲ್ಲಿ ಇರುವವರು. ಬಟ್ ತುಂಬಾ ನಂಗೆ ಕಷ್ಟದಿಂದ ರೈಟರ್ ಮತ್ತೆ ನಾವು ಡೈರೆಕ್ಟರ್ ಹೇಳ್ಕೊಳ್ತಾ ಇರೋದು, ಆಸ್ ಎ ಪ್ರೊಡಕ್ಷನ್ ಪಾಯಿಂಟ್ ಬ್ಯಾನರ್ ಇಂದ ಹೇಳ್ಕೊಳ್ತಾ ಇರೋದು, ನಂಗೆ ಸುಮನ್ ರಂಗನಾಥ್ ಅವರು ಇಲ್ಲ, ಬಿಫೋರ್ ರಿಲೀಸು ಬರ್ಲಿಲ್ಲ, ಆಫ್ಟರ್ ರಿಲೀಸು ಬರ್ಲಿಲ್ಲ. ನಂಗೆ ತುಂಬಾನೇ ಏನಾಗ್ತದೆ, ತುಂಬಾ ನೋವು ಇದೆ ಅವರ ಬಗ್ಗೆ. ಒಳ್ಳೆ ನಮಗೆ ತುಂಬಾ ಕೋಆಪರೇಟ್ ಮಾಡಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೊಫೆಷನಲ್ ಎಥಿಕ್ಸ್ ಅಂತ ನಾವು ಹೇಳ್ತೇವೆ, ಸೊ ನಂದು ಮಿಸ್ಟೇಕ್ ಇರಬಹುದು, ಬಿಕಾಸ್ ನಾವು ನಮ್ಮ ಫ್ರೆಂಡ್ಶಿಪ್ ವೈಸ್ ಅಲ್ಲಿ ನಾವು ಎಗ್ರಿಮೆಂಟ್ ಮಾಡಿಲ್ಲ, ಬೇರೆ ಏನೋ ಬರೀ ವರ್ಬಲಿ ನಾವು ಕಮಿಟ್ಮೆಂಟ್ ಮಾಡ್ಕೊಂಡ್ವಿ. ಬಟ್ ಇಟ್ ಈಸ್ ತುಂಬಾ ತಪ್ಪು. ಒಂದು ಸುಮನ್ ರಂಗನಾಥ್ ಅವರ ಬಗ್ಗೆ ಹೇಳೋದಿದ್ರೆ, ಎರಡನೇದು ರಾಕೇಶ್ ಮಯ್ಯ ಬಗ್ಗೆ ಹೇಳೋದಿದ್ರೆ, ಸೊ ನಂಗೆ ತುಂಬಾ ಬೇಸರದಲ್ಲಿ ಹೇಳ್ತಾ ಇದ್ದೇನೆ, ರಾಕೇಶ್ ಮಯ್ಯ ಇನ್ನೂ ಇವಾಗ ಇಂಡಸ್ಟ್ರಿಗೆ ಬಂದಿದ್ದಾರೆ, ಗುರುತಿಸಿಕೊಳ್ತಾ ಇದ್ದಾರೆ. ಅಂಡ್ ನಮ್ಮ ಪುತ್ತೂರ್ ಅವರು ಇನ್ನೊಂದು ಒಳ್ಳೆ ಪೊಟೆನ್ಶಿಯಲ್ ಆಕ್ಟರ್. ಬಟ್ ಸರ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಮೇಡಮ್ ಬೆಳಗ್ಗೆ ಒಮ್ಮೆ ಫೋನು, ಮಧ್ಯಾಹ್ನ ಒಮ್ಮೆ ಫೋನು, ರಾತ್ರಿ ಒಮ್ಮೆ ಫೋನ್, 30 ದಿನ ಫೋನು, ನಾನು 2 ದಿನಕ್ಕೊಮ್ಮೆ ಫೋನು. ಸರ್ ನಮಗೆ ಬೇರೆ ನಂಬರ್ ಇಂದ ಫೋನ್ ಮಾಡಿ 2 ನಿಮಿಷ ಸರ್ ಹೇಳ್ಸೋದು ಕೆಲಸ. ಇಲ್ಲ ಯಾರು ನಮ್ಮ ಕಡೆಯಿಂದನೂ ದೊಡ್ಡವರು ಅಂತ ಇದ್ದಾರೆ, ಅಥವಾ ಯಾವುದು ನಮ್ಮ ವಾಣಿಜ್ಯ ಮಂಡಳಿ ಇದೆ, ಇದರಿಂದ ನಂಗೆ ಹೇಳ್ಸೋದು 2 ನಿಮಿಷ ಕೆಲಸ ಸರ್. ಬಟ್ ಆ ಕಾಂಟ್ರವರ್ಸಿ ಆಗಬಾರ್ದು ಅಂತದಲ್ಲ, ನಮ್ಮ ತಂಡ ಅಂತದಲ್ಲ ಸರ್. ಸರ್ ಗೊತ್ತಿಲ್ಲ ಸರ್, ಹೇಳ್ಬೇಕು ತಾನೆ ಅವರು. ಎಲ್ಲರ ಪೇಮೆಂಟ್ ಕ್ಲಿಯರ್ ಆಗಿದೆ ಸರ್. ಯಾರು? ಸುಮನ್ ರಂಗನಾಥ್ ಮ್ಯಾನೇಜರ್ಗೆ, ಅವರ ಮ್ಯಾನೇಜರ್ಗೆ ಅವರು ರೆಸ್ಪಾನ್ಸ್ ಮಾಡಲ್ಲ ಅಂತ. ಅಂಡ್ ನಮಗೆ ಅವ್ರು ಹೇಳ್ತಾ ಇದ್ರು, ವೆನ್ ವಿ ಯಾವಾಗ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ಬೇಕಾದ್ರೆ ಓಕೆ ಐ ವಿಲ್ ಜಾಯಿನ್ ಅಂತ ಹೇಳಿದ್ರು. ನಾನು ಟ್ರೈಲರ್ಗೆ ಜಾಯಿನ್ ಅಂತಂದ್ರು, ಆಮೇಲೆ ಇಲ್ಲ ರಿಲೀಸ್ಗೆ ಜಾಯಿನ್ ಅಂತಂದ್ರು, ಟೆಲಿಫೋನಿಕ್ ಇಂಟರ್ವ್ಯೂಗೆ ಜಾಯಿನ್ ಆಗ್ತೀನಿ ಅಂತಂದ್ರು. ಸೊ ಇಷ್ಟಕ್ಕೂ ಅವರು ನಮ್ಮ ಫೋನ್, ಮೇಡಮ್ ಫೋನ್ ರಿಸೀವ್ ಮಾಡಲ್ಲ. ಅದೇ ಅದು ಹಂಗಿದ್ರೆ ಅದು ಜಾಯಿನ್ ಆಗ್ಬೇಕಾದ್ರೆ ಅವ್ರು ಹೇಳ್ಬೇಕು, ನಾನು ಕೆಲವೇ ಡೈರೆಕ್ಟರ್ ಸಿನಿಮಾಗ ಪ್ರಮೋಷನ್ ಹೋಗ್ತೀನಿ, ನಿಮ್ದಕ್ಕೆಲ್ಲ ಬರಲ್ಲ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಿಲ್ಲ ಸರ್, ಮಾಡಿಲ್ಲ. ಅದೇ ಹೇಳ್ತಾ ಇರೋದು. ಇದು ಯಾಕೆಂದ್ರೆ ಇದೊಂದು ನಾನು ಕಲ್ತ ಪಾಠ ಇವಾಗ. ಎಸ್ಪೆಷಲಿ ಸುಮನ್ ರಂಗನಾಥ್ ಅವ್ರು ಇರ್ಬೋದು, ಎಸ್ಪೆಷಲಿ ನಮ್ಮ ಕೆಲವು ಕಲಾವಿದರು, ಅದರಲ್ಲೂ ನಾನು ಹೇಳ್ತಾ ಇರೋದು ಎಸ್ಪೆಷಲಿ ರಾಕೇಶ್ ಮಯ್ಯ. ಈಗ ನೀವೆಲ್ಲರೂ ಸಿನಿಮಾ ನೋಡಿದ್ದೀರಿ ಅಂತ ಅನ್ಸೋದು, ಎಲ್ಲರೂ ಸಿನಿಮಾ ನೋಡಿದ್ದೀರಿ. ಒಂದು ಒಳ್ಳೆ ಎಲ್ಲೂ ನಾವು ಇನ್ನೊಂದು ನಮ್ಮ ಈಗ ಇನ್ಕ್ಲೂಡಿಂಗ್ ನಾಗರಾಜ್ ಅವರು ಇರ್ಬೋದು, ಈ ಸಿನಿಮಾದಲ್ಲಿ ಯಾರಿಗೂ ನಾವು ಮಿಸ್ಗೈಡ್ ಮಾಡಿಲ್ಲ ಸರ್. ಎಷ್ಟೋ ಸಲ ಏನಾಗುತ್ತೆ ಸರ್, ಒಳ್ಳೆ ಪಾತ್ರ ಅಂತ ಇರುತ್ತೆ, ಆ ಪಾತ್ರದಲ್ಲಿ ಅವ್ರು ಇರೋದೇ ಇಲ್ಲ. ಎಷ್ಟೋ ದಿನ ಶೂಟ್ ಆಗಿರುತ್ತೆ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರದ್ದು ಕಡಿಮೆ ಆಗಿರುತ್ತೆ. ಅದು ಅನ್ಎಕ್ಸ್ಪೆಕ್ಟೆಡ್, ಬೇಕು ಅಂತ ಅಲ್ಲ.
ಬಟ್ ಇಲ್ಲಿ ನಾವು ಎಲ್ಲರಿಗೂ ಸರ್ ಇಷ್ಟೇ ದಿನ ನಿಮ್ಮ ಆಕ್ಟಿಂಗು, ಇಷ್ಟೇ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸು ಹೀಗೆ ಇರುತ್ತೆ ಅಂತ ಹೇಳಿದ್ದೀವಿ. ಸೊ ರಾಕೇಶ್ ಮಯ್ಯ ಅಂತ ಹೇಳುವಂತ ವ್ಯಕ್ತಿ ಒಬ್ಬ ಪ್ರೊಫೆಷನಲಿ ಎಥಿಕ್ಸ್ ಎಷ್ಟರ ಮಟ್ಟಿಗೆ ಇರಬೇಕು ಅಂತ ಹೇಳಿದ್ರೆ, ಈಗ ನಾವು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಕರಿಬೇಕಾದ್ರೆ ಅವ್ರು ಹೇಳ್ತಾರೆ, ಸರ್ ಒಂದು ಸಂತೋಷ್ ಒಂದು 2 ದಿನ ಆಚೆ ಈಚೆ ಮಾಡ್ಕೊಳ್ಳಿ, ನಾನು ಯಾವುದೋ ಇನ್ನೊಂದು ಸಿನಿಮಾ ಪ್ರಮೋಷನ್ಗೆ ಹೋಗ್ತೀನಿ, ನನ್ನ ಧರ್ಮ ಅಂತ. ನಮಗೆ ತುಂಬಾ ಖುಷಿ ಆಯ್ತು ಅದು. ಅಬ್ಬ ಆಕ್ಟರ್ಗಳಂದ್ರೆ ಹಿಂಗಿರ್ಬೇಕು ಗುರು, ನಮ್ಮ ಸಿನಿಮಾಕ್ಕೆ ಅವರು ಬರ್ತಾರೆ, ಸೊ ಪ್ರಮೋಷನ್ಗೆ ಬರ್ತಾರೆ ಅಂತ. ಅದರಿಂದ ಎಷ್ಟು ಆಡಿಯನ್ಸ್ ಬರ್ತಾರೆ ಬರಲ್ಲ ಅಂತ ಪ್ರಶ್ನೆ ಅಲ್ಲ ಸರ್. ನಾನು ಹೇಳುದು ಒಬ್ಬರ ಫೇಸ್ ವ್ಯಾಲ್ಯೂ ಒಬ್ರದ್ದು ಇರುತ್ತೆ, ಅಥವಾ ಅವರ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯನ್ನು ಕರಿಬಹುದು, ಫ್ಯಾನ್ ಸ್ಟ್ರಕ್ಚರ್ ಇರುತ್ತೆ ಅವ್ರದ್ದು. ಸೊ ಇದೇ ಟೈಮಲ್ಲಿ ಅವರು ನಮ್ಮ ಫೋನೇ ರಿಸೀವ್ ಮಾಡಲ್ಲ, ನಮಗೆ ರೆಸ್ಪಾನ್ಸೇ ಮಾಡಲ್ಲ, ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರ್ತಾರೆ. ಅಂದ್ರೆ ನಾನು ಪರ್ಸನಲಿ ಹೇಳ್ತಾ ಇಲ್ಲ, ಒಂದು ಸಿನಿಮಾದಲ್ಲಿ ಒಂದು ಪಾರ್ಟ್ ಆಗಿದ್ದೀನಿ, ಆ ಸಿನಿಮಾಕ್ಕೆ ನಂದು ಒಂದು ಸಾಥ್ ಇಲ್ಲ. ಈಗ ಎಷ್ಟೋ ಜನಗಳು ಹೇಳಿದ್ರು ಈಗ ನಮ್ಮದ್ರಲ್ಲಿ, ಇಲ್ಲ ಸರ್ ನಾನು ಇರಲ್ಲ, ನಾನು ಶೇರ್ ಮಾಡ್ತಾ ಇದ್ದೀನಿ, ಸರ್ ನಾನು ಇರಲ್ಲ ಹಿಂಗಿದ್ದೀನಿ ಅಂತ. ಅಂದ್ರೆ ಇದು ಒಂದು ಸಿನಿಮಾ ತಂಡಕ್ಕೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳುದು, ಅಥವಾ ಅವರು ಆ ಸ್ಟೇಜ್ ಅಲ್ಲಿ ಇದ್ರೆ ಗೊತ್ತಾಗ್ಬೋದು. ದೊಡ್ಡ ನಟರುಗಳೇ ಎಲ್ಲ ಸ್ಟೇಜ್ ತುಂಬಾ ಅಡ್ಡಾಡ್ತಾರೆ ಪ್ರಮೋಷನ್. 100% ಸರ್, ಹೌದು. ಇಡೀ ಕಂಪ್ಲೀಟ್ ದೊಡ್ಡ ಸಿನಿಮಾಗಳವರೇ ಪ್ರಮೋಷನ್ ಮಾಡ್ತಾರೆ, ಇವೆಂಟ್ ಮಾಡ್ತಾರೆ, ಆಕ್ಟರ್ಗಳು ಬರ್ತಾರೆ, ಜನಗಳ ಜೊತೆ ಇಂಟರಾಕ್ಷನ್ ಆಗ್ತಾರೆ. ಅಂಡ್ ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ಸರ್. ಈಗ ಸಿನಿಮಾ ನೋಡಿಬಿಟ್ಟು ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ಅದು ಬೇರೆ. ಏನೇ ಆದ್ರೂ ಕಾರಣಗಳನ್ನ ತಿಳಿಸ್ಬೇಕು. ಫೋನ್ ರಿಸೀವ್ ಮಾಡ್ದೇನೆ ಇರೋದು, ಐ ಥಿಂಕ್ ಫಸ್ಟ್ ಟೀಸರ್ಗೆ ಬಂದ ನಂತರ ನಾನು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಟೈಟಲ್ ಟ್ರ್ಯಾಕ್ ಲಾಂಚ್ ಆಗುತ್ತೆ, ಅದಕ್ಕೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರುತ್ತೆ. ಸೊ ನಾವು ನಮ್ಮ ಎಲ್ಲಾ ಆರ್ಟಿಸ್ಟ್ಗಳಿಗೆ ಕಾಲ್ ಮಾಡಿ ಹೇಳ್ತಿರ್ತೀವಿ, ಫಸ್ಟ್ ನಮ್ಮ ಕಡೆಯಿಂದ ನಮ್ಮ ಆರ್ಟಿಸ್ಟ್ಗಳು ಒಂಚೂರು ರೀಲ್ ಮಾಡಿ ಹಾಕಿ, ಇದೆಲ್ಲ ಮಾಮೂಲಿ ನಾವು ಪ್ರಮೋಷನ್ಗೆ ಕೇಳ್ತೀವಿ. ಸೊ ನಾವು ಅವ್ರಿಗೆ ಫೋನ್ ಮಾಡಿ ಕೇಳಿದಾಗ, ನನ್ಗೇನೋ ಮೆಂಟಲಿ ನಂಗೊಂಚೂರು, ಐ ಶುಡ್ ನಾಟ್ ಸೇ ದಿಸ್, ಒಂಚೂರು ಮೆಂಟಲಿ ಡಿಸ್ಟರ್ಬ್ ಆಗಿದೆ, ನಾಳೆಯಿಂದ ಮಾಡ್ತೀನಿ ಅಂತ. ನಾಳೆಯಿಂದ ಅವ್ರು ಬೇರೆ ಸಿನಿಮಾದ ಇದನ್ನ ಮಾಡಿ ಹಾಕ್ತಾರೆ ನಮ್ಮ ಸಿನಿಮಾಕ್ಕೆ. ಅಲ್ಲಿಂದ ಇಲ್ಲಿ ತನಕನೂ ಯಾವುದೇ ರೀತಿಯ ರೆಸ್ಪಾನ್ಸ್ ಇಲ್ಲ. ಇಟ್ ಹರ್ಟ್ಸ್. ಯಾಕೆಂದ್ರೆ ಅವರು ಹೀರೋ ಅಲ್ದಿದ್ರು ಅವರೊಂದು ಮೇಜರ್ ಸಪೋರ್ಟ್ ವಿಚ್ ಜನಗಳು ಅವರ ಕ್ಯಾರೆಕ್ಟರ್ನ ಅಪ್ರಿಷಿಯೇಟ್ ಮಾಡ್ತಿರೋದು. ಲಾಸ್ಟಿಗೆ ಸಿನಿಮಾ ನೋಡಿ ಅವ್ರ ಕ್ಯಾರೆಕ್ಟರ್ನ ತುಂಬಾ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅಂಡ್ ವಿ ಲವ್ ನಮ್ಮ ಸಿನಿಮಾದಲ್ಲಿರೋ ಸುಬ್ಬವನ್ನು ತುಂಬಾ ಇಷ್ಟಪಡ್ತೀವಿ. ಬಟ್ ಆಸ್ ಅ ಪರ್ಸನ್ ರಾಕೇಶ್ ಮಯ್ಯ ಅಂತ ಬಂದಾಗ ನಮ್ಗೆ ತುಂಬಾ 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 ಬೇಜಾರಿದೆ ಅವರಿಂದ. ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆಯವ್ರನ್ನು ಯೋಚನೆ ಮಾಡುವಂತ ಪರಿಸ್ಥಿತಿ ಬಂದ್ಬಿಡುತ್ತೆ, ಇಂಥವ್ರನ್ನ ಹಾಕೊಂಡ್ರೆ ಉಪಯೋಗ ಇದೆಯಾ ನಮಗೆ ಅಂತ ಅಂದ್ಕೊಂಡು. ಅಂಡ್ ಅಟ್ ದ ಸೇಮ್ ಟೈಮ್ ಸುಮನ್ ರಂಗನಾಥ್ ಮ್ಯಾಮ್ ತುಂಬಾ ಪ್ರೊಫೆಷನಲ್ ಇದ್ದಾರೆ. ವೆನ್ ಶಿ ಕಮ್ಸ್ ಟು ಆ ಟೈಮಿಗೆ ಸರಿಯಾಗಿ ಬರ್ತಾರೆ, ಅವ್ರದ್ದು ರೋಲ್ ಏನು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಬಟ್ ಅದಾದ ನಂತರ ನಾನು ಟೀಸರ್ಗೆ ಬರ್ತೀನಿ ಅಂತಂದ್ರು ಬರಲಿಲ್ಲ. ಥ್ರೂ ಔಟ್ ಇಲ್ಲಿ ತನಕನೂ ನಮ್ಗೆ ಅವ್ರದ್ದು ಯಾವುದೇ ರೆಸ್ಪಾನ್ಸ್ ಇಲ್ಲ. ಅವ್ರ ಮ್ಯಾನೇಜರ್ಗೆ ಕೇಳಿದ್ರೆ, ಶಿವರಾಜ್ ಅಂತ ಅವ್ರ ಹೆಸರು, ಇಲ್ಲ ನನಗೆ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ. ನಾವು ಮ್ಯಾನೇಜರ್ ಥ್ರೂನೇ ಅವರನ್ನ ಕಾಂಟ್ಯಾಕ್ಟ್ ಮಾಡಿರ್ತೀವಿ. ಸೊ ನಾವು ಎಲ್ಲಿ ಹೋಗ್ಬೇಕು, ಸೊ ನಾವು ಪಬ್ಲಿಕಲ್ಲಿ ಇದನ್ನು ಹೇಳ್ಕೊಳ್ಳೇಬೇಕಾಗುತ್ತೆ, ನಮ್ಮ ಅಸಹಾಯಕತೆನ ಹೇಳ್ಕೊಳ್ಳೇಬೇಕಾಗುತ್ತೆ. ಬಿಕಾಸ್ ಮೇಜರ್ ಫೇಸ್ಗಳು, ಕೆಲವು ಚಾನಲ್ಗಳು ನಮ್ಗೆ ಎಷ್ಟು ಒಳ್ಳೆ ಆಫರ್ ಕೊಟ್ಟಿದ್ರು ಅಂತ ಹೇಳಿದ್ರೆ, ನೀವು ಸುಮನ್ ರಂಗನಾಥ್ ಅವ್ರನ್ನ ಕರೆಸಿ ನಾವು ನಮ್ಮ ಇದರಲ್ಲಿ ಪ್ರಮೋಷನ್ಗೆ ಶೋ ಮಾಡ್ತೀವಿ, ನಿಮ್ಗೆ ಬೆನಿಫಿಟ್ ಆಗುತ್ತೆ ಅಂತ. ನಮ್ಗೆ ಅದು ಸಿಗದೆ ಇದೆ, ಆ ಕಾಪರೇಷನ್ ಸಿಗ್ತಿದ್ದಾಗ ನಾವು ವಿ ಹ್ಯಾವ್ ಟು ಟೆಲ್ ಇಟ್ ಇನ್ ಪಬ್ಲಿಕ್ ಅಷ್ಟೇ. ನಮ್ಗೆ ಬೇರೆ ಆಪ್ಷನ್ ಇಲ್ದಿರೋ ಕಾರಣ ನಾವು ಇದನ್ನ ಅಡ್ರೆಸ್ ಮಾಡಲೇಬೇಕು. ಸೊ ದಟ್ ಮುಂದೆ ಆಯ್ಕೆ ಮಾಡ್ಕೊಳ್ಳೋರಿಗೆ, ಮುಂದೆ ಅವ್ರ ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಕೆಲವು ಕ್ಯಾರೆಕ್ಟರ್ಗಳನ್ನ ಯೋಚನೆ ಮಾಡ್ಕೊಂಡೇ ಆಯ್ಕೆ ಮಾಡ್ಕೊಳ್ಬೇಕು ಅಂತ. ಹಾಗೆ ನಮ್ಮ ಟೀಮಲ್ಲಿ ಸಪೋರ್ಟ್ ಮಾಡಿದ ಎಲ್ರಿಗೂ ನಾವು ಥ್ಯಾಂಕ್ಸ್ ಕೂಡ ಹೇಳ್ತೀವಿ ಈ ಟೈಮ್ನಲ್ಲಿ. ಪ್ರಮೋಷನ್ ಅಲ್ಲಿ ದಯವಿಟ್ಟು ನಾನು ಇಂಡಸ್ಟ್ರಿಗೆ ಇನ್ನೂ ಸಿನಿಮಾ ಮೇಕರ್ಸ್ಗೆ ಕೇಳ್ಕೊಳ್ಳೋದು, ದಯವಿಟ್ಟಪ್ಪ ಇನ್ನೂ ನಾನೇ ಪ್ರೊಫೆಷನಲ್ ಅಂತ ಹೇಳ್ತಾರೆ, ಇನ್ನೂ ಡಬಲ್ ಪ್ರೊಫೆಷನ್ ಆಗೋಣ, ಫ್ರೆಂಡ್ಶಿಪ್ ಅಲ್ಲಿ ಕೆಲಸ ಮಾಡೋದು ಬೇಡ. ಸೊ ನಮ್ಮ ಕಡೆಯಿಂದನೂ ಅಷ್ಟೇ, ಪೇಮೆಂಟ್ ವೈಸ್ ಆಗ್ಲಿ ನಾವೇನ್ ಹೇಳಿದೀವಿ ಅದು ಕೊಡೋಣ. ಈ ಸಿನಿಮಾದಲ್ಲಂತೂ ತುಂಬಾ ಪ್ರೌಡ್ ಇದೆ, ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ವೆರಿ ಥ್ಯಾಂಕ್ಸ್ ಅ ಲಾಟ್ ಫಾರ್ ಗೀತಾ ಮೇಡಮ್ ಅವರು. ಸೊ ಅಂದ್ರೆ ಆ ರೆಸ್ಪಾನ್ಸಿಬಿಲಿಟಿಗಿಂತ ಜಾಸ್ತಿ ನಾನು ಹೇಳ್ತಾ ಇರೋದು, ಅಂದ್ರೆ ನಮ್ಮ ಜೊತೆ ಇದ್ದಾರೆ ಅಂತಲ್ಲ ಹೇಳೋದು. ಈಗ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಗೊತ್ತಾಗಿರ್ಬೋದು, ಶಿ ಇಸ್ ಅ ಫೇಸ್ ಆಫ್ ದ ಫಿಲಮ್. ಅಂಡ್ ಅಂತವರಿಗೆ ನಾವು ಸಪೋರ್ಟ್ ಮಾಡೋಣ ಅಂತ ಇದು ನನ್ನ ಒಂದಷ್ಟು ತಳಮಳಗಳಿತ್ತು. ಅಂದ್ರೆ ಆಸ್ ಎ ಹೊಸ ಸಿನಿಮಾ ಮೇಕರ್ಸ್ ಇರ್ಬೋದು, ಅಂಡ್ ಪ್ರೊಫೆಷನಲ್ಸ್ ಇರ್ಬೋದು, ಪ್ರೊಫೆಷನಲ್ ಎಥಿಕ್ಸ್ ಅಂತ ಒಂದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ನೀವು ಒಂದಿನ ಬೆಳೆಯುವವರು, ನಾವು ಬೆಳೆಯುವವರು, ಇಂಡಸ್ಟ್ರಿ ತುಂಬಾ ಸಣ್ಣದು. ಸೊ ಅವಾಗ ಪುನಃ ಮೀಟ್ ಮಾಡ್ತೀವಿ. ಸೊ ನಮಗೆ ಒಂದೇ ನಿಮಿಷ ಕೆಲಸ ಎಲ್ಲರಿಗೂ ಫೋನ್ ಮಾಡಿ ಹೇಳುದು, ಅಯ್ಯೋ ಇಂಥವ್ರನ್ನ ಹಾಕೊಳ್ಬೇಡಿ ಸರ್ ಅಂತ. ಅಥವಾ ಅವರು ನಮ್ಮ ಬಗ್ಗೆ ಹೇಳ್ಬೋದು, ಅಯ್ಯೋ ಅವ್ರ ಜೊತೆ ಆಕ್ಟ್ ಮಾಡಬೇಡಿ ಸರ್, ಅವರು ಸರಿ ಇಲ್ಲ ಅಥವಾ ಕೆಟ್ಟದಾಗಿ ತೋರಿಸ್ತಾರೆ ಅಂತ. ಬಟ್ ಈ ಸಿನಿಮಾದಲ್ಲಿ ನಾವು ಯಾವುದೇ ಸಿನಿಮಾದಲ್ಲಿ ಹಂಗೆ ಮಾಡಿಲ್ಲ ಇಲ್ಲಿವರೆಗೆ. ಎಲ್ಲರೂ ಸ್ನೇಹಿತರೆ.
ಬಟ್ ನಾನು ಹೇಳ್ತಾ ಇರೋದೇನು, ಆ ಒಂದು ಪಾಯಿಂಟ್ ಇದ್ರೂ ಒಂದು ಕಮ್ಯುನಿಕೇಶನ್ ಇರ್ಬೋದು, ಇಲ್ಲ ಬರೋದಿಲ್ಲ ಅಂತ ಹೇಳುವುದು. ಸೊ ಇಂಥದ್ದೆಲ್ಲ ತುಂಬಾ ಒಂದು ಸಿನಿಮಾವನ್ನು ಗೆಲ್ಸಲಿಕ್ಕೆ, ರೀಚ್ ಆಗ್ಲಿಕ್ಕೆ, ಜನಗಳನ್ನು ನಾವು ಮುಟ್ಟಿಸ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗೆ ನಾನು ಇಂಥ ಇಶ್ಯೂವನ್ನು ಅಡ್ರೆಸ್ ಮಾಡ್ಲಿಕ್ಕೆ ನೀವು ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಲಾಟ್. ಸೊ ನಮ್ಮ ಟೀಮಿಂದ ಒಂದು ಎರಡೆರಡು ಮಾತಾಡ್ತೀವಿ. ನಮಸ್ಕಾರ, ನಾನು ಹನುಮಂತರಾವ್ ಕೌಜಲ್ಗೆ ಅಂತ. ನಾನು ಮೊದಲು ಮೀಡಿಯಾದಲ್ಲೇ ಇದ್ದು, ವಿಜಯ ಕರ್ನಾಟಕದಲ್ಲಿ. ನನಗೆ ಇದೆಲ್ಲ ಮಾತಾಡುವಾಗ ಒಂದು ವಿಷಯವನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಆಸೆ ಆಗ್ತಾ ಇದೆ. ಎಲ್ಲರೂ ಹೇಳಿದ್ರು, ಈ ಒಂದು ಕ್ರೌಡ್ ಪುಲ್ಲಿಂಗ್ ಬಗ್ಗೆ ಮಾತಾಡಿದ್ರು. ಕೆಲವರು ಸಜೆಷನ್ಸ್ ಕೊಟ್ಟರು, ಇಲ್ಲ ಇದನ್ನು ಈ ಚೇಂಬರಲ್ಲಿ ಹೋಗಬೇಕು, ಈ ಥರ ಆಗಬೇಕು, ಆ ಥರ ಎಲ್ಲ ಆಗಬೇಕು ಅಂತ. ಬಟ್ ನನಗನ್ಸೋದೊಂದು, ಇದೊಂದು ಮನಸ್ಥಿತಿನೇ ರಾಂಗ್. ಇದು ಒಂದು ಕಾಯ್ದೆ ಕಾನೂನಿನಿಂದ ತಡೆ ಹೇಳಲಿಕ್ಕೆ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ಇದೆಲ್ಲ ಅಂಡರ್ ಕರೆಂಟ್ ಅಂತ ನಾವು ಹೇಳ್ತೀವಿ. ನನಗೆ ಗೊತ್ತಿದ್ದ ಮಟ್ಟಿಗೆ ಮುಂಚೆ ನಾವು ಸಿನಿಮಾ ನೋಡುವಾಗ, ರಾಜ್ಕುಮಾರ್ ಇರ್ಬೋದು ಅಥವಾ ಬೇರೆ ಯಾವುದೋ ಸಿನಿಮಾ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ನಾವು ಹೋಗುವಾಗ ಅಲ್ಲಿ ಹೋಗಿ ಬಂದಮೇಲೆ ಒಂದು 2-3 ದಿವಸ ಅವ್ರು ಏನೇನು ಮಾಡಿದ್ರು ಅಂತ ನಮ್ಮ ಮನಸ್ಸಿನಲ್ಲಿ ಇರ್ತಾ ಇತ್ತು. ಅದನ್ನು ಕೆಲವೊಂದನ್ನು ನಾವು ನಮ್ಮ ಆದರ್ಶಗಳಾಗಿ ಅಳವಡಿಸ್ಕೊಂಡಿರುವಂಥ ಒಂದು ಪರಿಸ್ಥಿತಿನೂ ಇರ್ತಾ ಇತ್ತು. ಅದು ಅವತ್ತಿನ ಮನಸ್ಥಿತಿ. ಈಗ ಆ ಮನಸ್ಥಿತಿ ಹೊರಟೋಗ್ಬಿಟ್ಟಿದೆ. ಏನಂದರೆ, ದುಡ್ಡು ಕೊಟ್ಟು ಬರೋರು ಸಿನಿಮಾ ನೋಡಬೇಕು ಅನ್ನೋವಂಥ ಮನಸ್ಥಿತಿನಲ್ಲೂ ಇರೋಲ್ಲ, ಸಿನಿಮಾದಲ್ಲಿ ಏನಿದೆ ಅನ್ನೋದನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅಳವಡಿಸ್ಕೊಳ್ಳೋದು ಬಿಡಿ, ಅದನ್ನ ತಿಳ್ಕೊಳ್ಳುವಂಥ ಮನಸ್ಥಿತಿನಲ್ಲೇ ಇರಲ್ಲ. ಈ ಮನಸ್ಥಿತಿ ಹೋಗ್ಬೇಕಂದ್ರೆ ನಿಜವಾಗ್ಲೂ ಮಾಧ್ಯಮದವರೆಲ್ಲ ಒಟ್ಟಾಗಿ ಸೇರಿ ಈ ಮನಸ್ಥಿತಿ ವಿರುದ್ಧ ಹೋರಾಡಬೇಕು ಅಂತ ನನ್ನ ಭಾವನೆ. ಯಾಕೆ ಅಂದರೆ, ಈ ಮನಸ್ಥಿತಿ ಇದ್ದರೆ ಕನ್ನಡ ಸಿನಿಮಾ ಅಷ್ಟೇ ಅಲ್ಲ, ಇವತ್ತು ಕನ್ನಡ ಸಿನಿಮಾಗಾಗಿದೆ, ನಾಳೆ ಯಾವ ಸಿನಿಮಾಕ್ಕಾದ್ರೂ ಇದೇ ಪರಿಸ್ಥಿತಿನೇ ಆಗೋದು. ತುಂಬ ಹೈ ಸ್ಟ್ಯಾಂಡರ್ಡಲ್ಲಿ 99% ಅಥವಾ ಒಂದು ಆ ಸ್ಟ್ಯಾಂಡರ್ಡಲ್ಲಿ ಪ್ರತಿಯೊಬ್ಬರು ಸಿನಿಮಾ ಮಾಡೋಕ್ಕಾಗಲ್ಲ. ಬಟ್ ಅಷ್ಟೊಂದನ್ನೆಲ್ಲ ಇಟ್ಕೊಂಡು, ಇದೇ ಮನಸ್ಥಿತಿ ಇಟ್ಕೊಂಡ್ರೆ ಮುಂದೆ ಈ ಸಿನಿಮಾ ಅಲ್ಲ, ಯಾವ ಸಿನಿಮಾನೂ ಕೂಡ ಮುಂದೆ ಉದ್ಧಾರ ಆಗಲ್ಲ. ಸಿನಿಮಾ ಮಾಡಬೇಕು ಅಂತ ಬಂದಿರೋರು, ಹೊಸಬರು, ಅವ್ರು ಯಾರಿಗೂ ಕೂಡ ಒಂದು